ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ಕಂಪ್ನಿ ನೋಡಿ, ಫಿಸ್ ಕಾರ್ಪೊರೇಷನ್ ಅನ್ನೋ ಕಂಪ್ನಿಯವರು ಅಸೋಸಿಯೇಟ್ ಟು ಕ್ಲೈಂಟ್ ಕಾಂಟ್ಯಾಕ್ಟ್ ಇಂಟರ್ನ್ಯಾಷನಲ್ ವಾಯ್ಸ್ ಕಸ್ಟಮರ್ ಸರ್ವಿಸ್ ರೋಲ್ಗೆ ಇವರು ಹೈಯರ್ ಮಾಡ್ತಾ ಇರೋದು. ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ನೋಡಿ, ನಮಗೆ ಇವರು ಡಿಪ್ಲೊಮಾ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು, ಇವನ್ ಸೆಕೆಂಡ್ PU ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಅದೇ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇದು ಪ್ರೊವೈಡ್ ಕಸ್ಟಮರ್ ಸಪೋರ್ಟ್ ವಿಯಾ ಕಾಲ್ಸ್ ಮತ್ತು ಟ್ರಬಲ್ ಶೂಟ್ ಇಶ್ಯೂ ಅಪ್ಡೇಟ್ ಕಸ್ಟಮರ್ ಇನ್ಫಾರ್ಮೇಷನ್ ಅಂತಂದರೆ ಡೇಟಾ ಎಂಟ್ರಿ ಥರ ಕೂಡ ವರ್ಕ್ ಇರುತ್ತೆ. ಇಲ್ಲಿ 0 to 5 ಆಫ್ ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ. ಇಲ್ಲಿ 5 ವೇಕೆನ್ಸೀಸ್ ಇದೆ ಅಂತ ಹೇಳಿದ್ದಾರೆ ಟೋಟಲು. ಸ್ಯಾಲ್ರಿ ಏನೋ ಡಿಸ್ಕ್ಲೋಸ್ ಮಾಡಿಲ್ಲ. ಇದು ಹೈರಿಂಗ್ ಲೊಕೇಶನ್ ಬಂದ್ಬಿಟ್ಟು ಗುರ್ಗಾಂವ್, ಬಟ್ ಇದು ಹೈಯರ್ ಮಾಡ್ತಾ ಇರೋದು ರಿಮೋಟ್ ಲೊಕೇಶನ್ಗೆ. ರಿಮೋಟ್ ಲೊಕೇಶನು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ಗೆ ಇವ್ರು ಹೈಯರ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ಕಸ್ಟಮರ್ ಸಪೋರ್ಟ್ ಇಂಟರ್ನ್ಯಾಷನಲ್ ಕಾಲಿಂಗ್ ಸ್ಕಿಲ್ಸ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ವಾಟ್ ವಿಲ್ ಯು ಡೂ ಅನ್ನೋದಾದರೆ, ಆರ್ ಯು ಕ್ಯೂರಿಯಸ್, ಮೋಟಿವೇಟೆಡ್ ಆ್ಯಂಡ್ ಫಾರ್ವರ್ಡ್ ಥಿಂಕಿಂಗ್ ಅಟ್ ಫಿಸ್ ಯು ಹ್ಯಾವ್ ಎ ಆಪರ್ಚುನಿಟಿ ಟು ವರ್ಕ್ ಆನ್ ಸಮ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಆ್ಯಂಡ್ ರಿಲೆವೆಂಟ್ ಇಶ್ಯೂ ಇನ್ ಫೈನಾನ್ಷಿಯಲ್ ಸರ್ವಿಸ್ ಆ್ಯಂಡ್ ಟೆಕ್ನಾಲಜಿ. ಇದೊಂದು ಫೈನಾನ್ಷಿಯಲ್ ಸರ್ವಿಸ್ ಆಗಿರುತ್ತೆ. ಸೊ ಫೈನಾನ್ಷಿಯಲ್ ಸರ್ವಿಸ್ ರಿಲೇಟೆಡ್ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಅವರ್ ಟ್ಯಾಲೆಂಟೆಡ್ ಪೀಪಲ್ ಎಂಪವರ್ ಅಸ್ ಆ್ಯಂಡ್ ವಿ ಬಿಲೀವ್ ಇನ್ ದ ಬಿಂಗ್ ಪಾರ್ಟ್ ಆಫ್ ದ ಟೀಮ್ ದಟ್ ಈಸ್ ಓಪನ್, ಕೊಲಾಬ್ರೇಟಿವ್ ಮತ್ತು ಎಂಟರ್ಪ್ರಿಟೇನಲ್ ಆ್ಯಂಡ್ ಪ್ಯಾಷನೇಟ್ ಆ್ಯಂಡ್ ಎಬೋವ್ ಆಲ್ ಫನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ, ಇಲ್ಲಿ ಪ್ರೊವೈಡ್ ಕಸ್ಟಮರ್ ಸಪೋರ್ಟ್ ಆರ್ ಕನ್ಸ್ಯೂಮರ್ ವಿಯಾ ಕಾಲ್ಸ್ ಅಂತಂದರೆ ಕಾಲ್ಸ್ಗಳೇನೋ ಬಂದರೆ ರಿಸೀವ್ ಮಾಡಿ ಮಾತಾಡೋದು, ಆ ಥರ ಜಾಬ್ ಆಗಿರುತ್ತೆ. ಇಲ್ಲಿ ಹ್ಯಾಂಡಲ್ ಕಸ್ಟಮರ್ ಎನ್ಕ್ವೈರೀಸ್ ಆ್ಯಂಡ್ ರಿಸಾಲ್ವ್ ಸಿಂಪಲ್ ಆ್ಯಂಡ್ ಬೇಸಿಕ್ ಸಪೋರ್ಟ್ ಇಶ್ಯೂ ಅಂತಂದರೆ ನಿಮಗೆ ಏನು ಅಂತಂದರೆ ಬೇಸಿಕ್ ಲೆವೆಲಲ್ಲಿ ಏನು ಇಶ್ಯೂನ ರಿಸಾಲ್ವ್ ಮಾಡೋಕ್ಕೆ ಬರುತ್ತೆ ಅದನ್ನ ಮಾಡಬೇಕು. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ನೆಕ್ಸ್ಟು ನಿಮ್ಮ ಸೀನಿಯರ್ಸ್ಗೆ ಇಲ್ಲ ನಿಮ್ಮ ಲೀಡ್ಗೆ ಕೂಡ ಎಸ್ಕಿಲೇಟ್ ಮಾಡ್ಬೋದು ಇಲ್ಲಿ. ಸೊ ಆ ಥರ ಹೇಳಿದ್ದಾರೆ ಇಲ್ಲಿ. ಮತ್ತು ವಾಟ್ ವಿಲ್ ಬಿ ಡೂ ಅಂತ ಹೇಳಿದ್ದಾರೆ ಅಂತಂದರೆ ಏನು ವರ್ಕ್ ಇರುತ್ತೆ ಈ ರೋಲಲ್ಲಿ ಅಂತಂದರೆ, ಪ್ರೊವೈಡ್ಸ್ ಕಸ್ಟಮರ್ ಸಪೋರ್ಟ್ ಬೈ ಕಾಲ್, ಸರ್ವ್ ಆಸ್ ದ ಪ್ರೈಮರಿ ಕಾಂಟ್ಯಾಕ್ಟ್ ಫಾರ್ ಕಸ್ಟಮರ್ ಇಶ್ಯೂ ಅಂತಂದರೆ ಕಸ್ಟಮರ್ಗೆ ಏನಾದ್ರು ಇಶ್ಯೂಸ್ ಬಂದರೆ ನಮ್ಮ ಪ್ರಾಡಕ್ಟಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದೇ ನಮ್ಮನ್ನ. ಸೊ ನಾವು ಪ್ರೈಮರಿ ಸೋರ್ಸ್ ಆಗಿರ್ತೀವಿ ಕಂಪ್ನಿಗೆ ಅಂತ ಕೂಡ ಮೆನ್ಷನ್ ಮಾಡೋರೆ. ಹಂಗೆ ನೋಡೋದಾದರೆ ಲೈಕ್ ಪ್ರೊಸೆಸ್ ಐ ವಾಲ್ಯೂಮ್ ಆಫ್ ಕನ್ಸ್ಯೂಮರ್ ಎನ್ಕ್ವೈರೀಸ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ರಿಸಾಲ್ವ್ ಟಾರ್ಗೆಟೆಡ್ ಪರ್ಸೆಂಟೇಜ್ ಆಫ್ ದೋಸ್ ಕ್ವೆರೀಸ್ ಅಂತಂದರೆ ಈಗ ಐ ಲೆವೆಲ್ ಆಫ್ ವಾಲ್ಯೂಮ್ಸ್ ಕೂಡ ಬರ್ತಿರುತ್ತೆ ಇಶ್ಯೂಸ್ದು, ಅದನ್ನೆಲ್ಲ ನೀವು ಅಡ್ರೆಸ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿರ್ತಾರೆ. ಮತ್ತು ಇಷ್ಟು ಪರ್ಸೆಂಟ್ ಆದ್ರೂ ನೀವು ಆನ್ಸರ್ ಮಾಡಿರಬೇಕು ಅಂತಂದರೆ ಅವ್ರ ಇಶ್ಯೂನ ರಿಸಾಲ್ವ್ ಮಾಡಿರಬೇಕು. ಸೊ ಅಷ್ಟು ಪರ್ಸೆಂಟೇಜು ರಿಸಾಲ್ವ್ ಮಾಡಬೇಕು. ಮತ್ತು ಇಲ್ಲಿ ಟ್ರಬಲ್ ಶೂಟ್ ಕಸ್ಟಮರ್ ಪ್ರಾಬ್ಲಮ್ಸ್ ಅಂತಂದರೆ ಕಸ್ಟಮರ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಅದನ್ನ ಟ್ರಬಲ್ ಶೂಟ್ ಮಾಡಬೇಕು. ಮತ್ತು ಐಡೆಂಟಿಫೈ ರೂಟ್ ಕಾಸ್, ಈ ಏನಕ್ಕೆ ಈ ಥರ ಆಗ್ತಾಯಿದೆ, ವಾಟ್ ಈಸ್ ದ ಮೇನ್ ರೀಸನ್ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಮತ್ತು ಆ್ಯಂಡ್ ಯೂಸ್ ಟೂಲ್ಸ್ ಆ್ಯಂಡ್ ರಿಸೋರ್ಸ್ ಅಪ್ರೋಪ್ರಿಯೇಟ್ಲಿ ಟು ಡಿಟರ್ಮೈನ್ ಹೌ ಟು ರಿಸಾಲ್ವ್ ದ ಕಸ್ಟಮರ್ ಪ್ರಾಬ್ಲಮ್ ಅಂತಂದರೆ ಇವ್ರದ್ದು ಇಂಟರ್ನಲ್ ಟೂಲ್ಸ್ ಇರುತ್ತೆ, ಅದನ್ನೆಲ್ಲ ನಾವು ಯೂಸ್ ಮಾಡಿ. ಈಗ ಸಮ್ ಕಂಪ್ನಿ ಸೇಲ್ ಪಾಯಿಂಟ್ನ ಯೂಸ್ ಮಾಡ್ತಾರೆ ಮತ್ತು ಫೋರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಆ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಟೂಲಲ್ಲಿ ಯೂಸ್ ಮಾಡಿಕೊಂಡು ನಾವು ರೂಟ್ ಕಾಸ್ನ ಕಂಡುಹಿಡ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ ಇಲ್ಲಿ. ನೆಕ್ಸ್ಟು ಅಪ್ಡೇಟ್ ಕಸ್ಟಮರ್ ಇನ್ಫಾರ್ಮೇಷನ್ ಆ್ಯಂಡ್ ಎನ್ಶೂರ್ ಅಕ್ಯುರೇಟ್ಲಿ ಎಂಟ್ರಿ ಫಾರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತಂದರೆ ಇನ್ಫಾರ್ಮೇಷನ್ ಕಸ್ಟಮರ್ದು ಕಾಂಟ್ಯಾಕ್ಟ್ ಅಂತಂದರೆ ಏನು ಮಾತಾಡಿದ್ರಿ, ಏನು ಇಶ್ಯೂ ಇತ್ತು, ಯಾವ ಥರ ನೀವು ರೆಸ್ಪಾಂಡ್ ಮಾಡಿದ್ರಿ ಅಂತ ನೆಕ್ಸ್ಟ್ ಶಿಫ್ಟ್ ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಕೊಡಬೇಕಾಗಿರುತ್ತೆ. ಮತ್ತು ಕಸ್ಟಮರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನೀವು ಒಂದು ಡೇಟಾ ಎಂಟ್ರಿ ಥರ ಮಾಡಬೇಕಾಗಿರುತ್ತೆ ಇಲ್ಲಿ. ಅದರ್ ರಿಲೇಟೆಡ್ ಡ್ಯೂಟೀಸ್ ಅಸೈನ್ ಆಸ್ ನೀಡೆಡ್ ಅಂತಂದರೆ ಒಂದ್ಸಲ ಜಾಯ್ನ್ ಆದರೆ ಇನ್ನೂ ಬೇರೆ ಬೇರೆ ಡ್ಯೂಟೀಸ್ ಹೇಳ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂತಂದ್ರೆ ಅವರು ಇಲ್ಲಿ ಹೈಸ್ಕೂಲ್ ಡಿಪ್ಲೊಮಾ ಆರ್ GD ಅಂತಂದರೆ ನಿಮ್ಮ 12th ಪಾಸ್ ಆಗಿದ್ರು, ಡಿಪ್ಲೊಮಾ ಪಾಸ್ ಆಗಿದ್ರು ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಮತ್ತು ಬಿಲ್ಡ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಯಾವ ಥರ ಕಸ್ಟಮರ್ನ ಕನ್ವಿನ್ಸ್ ಮಾಡೋ ಸ್ಕಿಲ್ಸ್ ಇರಬೇಕಾಗಿರುತ್ತೆ, ಚೆನ್ನಾಗಿ ಅವ್ರ ಜೊತೆ ಮಾತಾಡೋ ಸ್ಕಿಲ್ಸ್ ಕೂಡ ಇರಬೇಕಾಗಿರುತ್ತೆ. ಮತ್ತು ಎಕ್ಸಲೆಂಟ್ ವರ್ಬಲ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇಂಗ್ಲೀಷ್ ಮ್ಯಾಂಡೇಟರಿ ಆಗಿರುತ್ತೆ ಇಲ್ಲಿ.
ಮತ್ತು ಕಂಪ್ಯೂಟರ್ ನ್ಯಾವಿಗೇಷನ್ ಆ್ಯಂಡ್ ಆಪರೇಷನಲ್ ಸ್ಕಿಲ್ ಅಂತಂದರೆ ಕಂಪ್ಯೂಟರ್ ಎಲ್ಲ ಎಂಟರ್ ಮಾಡೋದು, ಡೇಟಾ ಎಂಟ್ರಿ ಮಾಡೋ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಡೆಮಾನ್ಸ್ಟ್ರೇಟ್ ಎಫೆಕ್ಟಿವ್ ಪೀಪಲ್ ಸ್ಕಿಲ್ಸ್ ಆ್ಯಂಡ್ ಸೆನ್ಸಿಟಿವ್ ಆ್ಯಂಡ್ ಡೀಲಿಂಗ್ ವಿತ್ ಅದರ್ ಪೀಪಲ್ ಅಂತಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಸ್ವಲ್ಪ ಕ್ಲೈಂಟ್ಸ್ ಇರ್ತಾರೆ, ತುಂಬ ರ್ಯಾಶ್ ಆಗಿರ್ತಾರೆ. ಸೊ ಅವ್ರ ಹತ್ರನೂ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಮತ್ತು ಅವ್ರಿಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ನಾವು ಮಾಡಬೇಕು. ನೆಕ್ಸ್ಟು ವಾಟ್ ವಿ ಆಫರ್ ಫಾರ್ ಯು ಅಂತಂದರೆ ಈ ಜಾಬಿಗೆ ಜಾಯ್ನ್ ಆದರೆ ಏನು ನಮಗೆ ಬೆನಿಫಿಟ್ ಇದೆ ಅಂದರೆ ಮಲ್ಟಿಫೆಕ್ಟೆಡ್ ಜಾಬ್ ವಿತ್ ಹೈ ಡಿಗ್ರಿ ಆಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬ್ರಾಡ್ ಸ್ಪೆಕ್ಟ್ರಮ್ ಅಂತಂದರೆ ಒಳ್ಳೆ ಜಾಬು, ಮತ್ತು ಬೇರೆ ಬೇರೆ ಲರ್ನಿಂಗ್ ಆಪರ್ಚುನಿಟಿ ಕೂಡ ಇದೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಪರ್ಸ್ನಲ್ ಡೆವಲಪ್ಮೆಂಟ್ ಇದೆ, ಮತ್ತು ಫೈನಲ್ ಕೆರಿಯರ್ ಸ್ಟೆಪ್ ಕೂಡ ಇದೆ ಅಂತಂದರೆ ಇಂಟರ್ನಲ್ಲಿ ಕೂಡ ನೀವು ಮೂವ್ ಆಗ್ಬೋದು. ನೆಕ್ಸ್ಟು ಮತ್ತು ಇಲ್ಲಿ ಕಾಂಪಿಟೇಟಿವ್ ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಸ್ ಕೂಡ ಇದೆ, ಒಳ್ಳೆ ಸ್ಯಾಲ್ರಿ ಕೂಡ ಇದೆ. ಮತ್ತು ಅದರ್ ಬೆನಿಫಿಟ್ಸ್ ಇನ್ಸೂರೆನ್ಸ್ ಆಗಲಿ, ಮೆಡಿಕಲ್ ಇನ್ಸೂರೆನ್ಸ್, ಪೇರೆಂಟಲ್ ಇನ್ಸೂರೆನ್ಸ್, ಏನೇನೋ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ದಾರೆ. ಮತ್ತು ವೆರೈಟಿ ಆಫ್ ಕೆರಿಯರ್ ಡೆವಲಪ್ಮೆಂಟ್ ಸೋರ್ಸ್ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ. ಇಂಡಸ್ಟ್ರಿ ಟೈಪ್ ನೋಡಿದ್ರೆ BPM ಮತ್ತು BPO ಸರ್ವಿಸ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಕಸ್ಟಮರ್ ಸರ್ವಿಸ್ ಮತ್ತು ಆಪರೇಷನ್ ರೋಲ್ ಆಗಿದೆ ಇದು. ಸೊ ಇಲ್ಲಿ ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ. ಮತ್ತು ಕಸ್ಟಮರ್ ಸರ್ವಿಸ್, ಆಪರೇಷನ್ ಮತ್ತು ಅದರ್ ರೋಲು. ಇದು ಗ್ರ್ಯಾಜುಯೇಷನ್ ಏನು ರಿಕ್ವೈರ್ಡ್ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಕಂಪ್ನಿ ಬಗ್ಗೆ ನೋಡ್ಬೋದು, ಇದು ಫೈನಾನ್ಷಿಯಲ್ ಟೆಕ್ನಾಲಜಿ ಸೊಲ್ಯೂಷನ್ನು. ಸೊ ಆಲ್ಮೋಸ್ಟ್ 53,000 ವರ್ಕರ್ಸ್ ಇದ್ದಾರೆ ಆಲ್ರೆಡಿ ಆಲ್ ಓವರ್ ವರ್ಲ್ಡಲ್ಲಿ ಕಂಪ್ನಿಲಿ. ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲೈ ಅಂತ ಬರುತ್ತೆ ನೋಡಿ. ಸೊ ಇಲ್ಲಿ ನೀವು ಇಮೇಲ್ ಕೊಟ್ಟು ಆದರೂ ಕಂಟಿನ್ಯೂ ಮಾಡ್ಬೋದು, ಅಥವಾ ಕಂಟಿನ್ಯೂ ಯೂಸಿಂಗ್ ಗೂಗಲ್ ಆದರೂ ಕೊಡ್ಬೋದು. ನೋಡಿ ನೀವು ಇಲ್ಲಿ ಅಪ್ಲೈ ನಾವು ಕೊಡೋಣ. ಇಲ್ಲಿ ಅಪ್ಲೈ ನಾವು ಕೊಟ್ಟರೆ ನಿಮ್ಮದು ಇವಾಗ CTC ಎಷ್ಟು ಅಂತ ಕೇಳಿದ್ದಾರೆ. ಫ್ರೆಷರ್ ಆಗಿದ್ರೆ 0 ಅಂತ ಹಾಕ್ಕೊಂಡು 0 ಕೊಡಿ. ಸೊ ಎಕ್ಸ್ಪೆಕ್ಟೆಡ್ ಎಷ್ಟು ಅಂತ ಕೇಳಿದ್ದಾರೆ, ಅದನ್ನು 0 ಅಂತ ಹಾಕ್ಕೊಳ್ಳಿ. ನೋಟಿಸ್ ಪೀರಿಯಡ್ ಕೇಳಿದ್ದಾರೆ, ಲೈಕ್ ಇಮಿಡಿಯೇಟ್ ಜಾಯ್ನರ್ ಆಗಿದ್ರೆ ಇಮಿಡಿಯೇಟ್ ಅಂತ ಹಾಕ್ಕೊಳ್ಳಿ. 15 ಆರ್ ಲೆಸ್ ಆಗಿದೆ 15 ಆರ್ ಲೆಸ್ ಅಂತ ಹಾಕ್ಕೊಳ್ಳಿ. ಹೌ ಮೆನಿ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಇಂಟರ್ನ್ಯಾಷನಲ್ ವಾಯ್ಸ್ ಅಂತ ಕೇಳಿದ್ದಾರೆ. ಸೊ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ. ಸೊ ನಿಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ರೆಸ್ಯೂಮೆ ಅಂತ ಕೊಡಿ. ಸೊ ಅಪ್ಲೋಡ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದಮೇಲೆ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.